ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಆಹಾ ಯಾರಿಪ್ಪ ಅವರು? ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯಾಗಿ ಹೌದ್ರಿಪ್ಪ. ಭೂಲೋಕದಲ್ಲಿ ಕೋಲಿಪಾಕಿಯ ಸೋಮನಾಥ ಲಿಂಗ ಶ್ರಾವಣ ಮಾಸ ಸೋಮವಾರ ಸೂರ್ಯ ಉದಯಕ್ಕೆ ಅವತರಿಸಿ ಬಂದಿರತಕ್ಕಂತ ಆಹಾ ಯಾರಿಪ್ಪ ಅವರು? ರೇವಣ ಸಿದ್ದೇಶ್ವರನ ಕರ್ತುಗದ್ದಿಗೆ ನತಮಸ್ತಕನಾಗಿ ಹೌದ್ರಿಪ್ಪ ಹೌದು. ಸೂರಮ್ಮ ದೇವಿಯ ಸುತ ಭರಮದೇವರ ಕಂದ ದುಷ್ಟರನ್ನ ಮರ್ದನ ಮಾಡಿ ನಂಬಿದ ಭಕ್ತರನ್ನು ಕೈ ಹಿಡಿದು ಸಲವಿ ಶಿರಾಡೋನ ಗ್ರಾಮದಲ್ಲಿ ವಾಸಗೈದಿರತಕ್ಕಂತ ಆಹಾ ಅವ್ರು ಯಾರಿಪ್ಪ ಮುತ್ಯ ಅವರು? ಶಿವಸಿದ್ಧ ಬೀರೇಶ್ವರನ ಕರ್ತುಗದ್ದಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಜತ್ತಿ ನಾರಾಯಣಪುರ ಹುಲಜಂತಿ ಗ್ರಾಮದ ಬಬ್ಬುಲಿ ವನದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಆಹಾ ಯಾರಿಪ್ಪ ಅವರು? ಕಾಡಿದ ಗುರುವಿಗೆ ಬೇಡಿದ್ದ ಕೊಟ್ಟು ಗುರು ಬೀರ ದೇವರಿಗೆ ಹುಲಿ ಹಾಲನ್ನು ತಂದ ಉಣಿಸಿ ಕೈಲಾಸದಿಂದ ಶಿವ ಪಾರ್ವತಿಯರನ್ನ ದರೆಗಿಳಿಸಿ ಮುಂಡಾಸ ಪದವಿಯನ್ನು ಪಡೆದಿರತಕ್ಕಂತ ಆಹಾ ಮಹಿಮಾ ಪುರುಷ ಮಾಲಿಂಗರಾಯನ ಕರ್ತುಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಆಸೀನರಾಗಿರತಕ್ಕಂತ ಶಿವಯೋಗಿ ಆಹಾ ಅಮೋಘ ಸಿದ್ದೇಶ್ವರನ ಕರ್ತುಗದ್ದಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೌದು ಪುಣ್ಯ ಪಾವನ ಕ್ಷೇತ್ರ ದಿಂಡವಾರ ಗ್ರಾಮದ ಹೌದು ಅಧಿದೇವನಾಗಿರತಕ್ಕಂತ ರೇವಣ ಸಿದ್ದೇಶ್ವರ ಬೀರಲಿಂಗೇಶ್ವರನ ಕರ್ತುಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇದೇ ಒಂದು ದಿಂಡವಾರ ಗ್ರಾಮದ ದೇವತೆ ಆಗಿರತಕ್ಕಂತ ಆಹಾ ಯಾರಿಪ್ಪ ನನ್ನವ್ವ? ಎಷ್ಟೋ ದಿವಸದ ಪರ್ಯಂತರವಾಗಿ ಮನೆಯಲ್ಲಿ ವಾಸ ಮಾಡಿ ಹೌದು ಬಹುಶಃ ಈ ವರ್ಷ ತಾಯಿ ಲಗಮ ಒಂದು ಆಹಾ ಭಾಗ್ಯದ ಬಾಗಲು ತೆಗ್ದಂಗಾಗ್ಯದ. ನಿಮ್ಮ ಊರಿಗೆ ಒಂದು ಆಹಾ ಕಳೆ ಬಂದಂಗಾಗ್ಯದ, ಹೊಸ ಕಳೆ ಬಂದಂಗ ಆಯ್ತಲ್ರಿಪ್ಪ. ತಾಯಿದ ಒಂದು ಗುಡಿ ನಿರ್ಮಾಣ ಮಾಡಿ ಕಳಸಾರೋಣ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಹೌದು ವಾಸ್ತು ಶಾಂತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಇನ್ನ ಮೇಲತ್ತ ತಾಯಿ ಜಾತ್ರೆ ವರ್ಷ ಆಹಾ ರಂಗೇರ್ತದ. ಹೌದು ಅಂತ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ಜಗನ್ಮಾತಾ ಆಹಾ ಲಗಮವ್ವ ತಾಯಿ ಕರ್ತುಗದ್ದಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ಇದೇ ಒಂದು ವಿಜಯಪುರ ಜಿಲ್ಲೆಯ ಆಹಾ ಬಾಗೇವಾಡಿಯಲ್ಲಿ ಹೌದು ತಂದೆ ಮಧುವರ್ಷ ತಾಯಿ ಮಾದಲಾಂಬಿಕೆಯ ಪುಣ್ಯ ಗರ್ಭದಲ್ಲಿ ಅವತರಿಸಿ ಬಂದ ಪವಾಡ ಪುರುಷ ಸಿದ್ಧಿ ಪುರುಷ ಹೌದು 12ನೇ ಶತಮಾನದ ಹೌದು ಕ್ರಾಂತಿಕಾರಿಯಾಗಿರತಕ್ಕಂತ ಅನ್ನ ಬಸವಣ್ಣ ಅವರ ಕರ್ತುಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ವಿಜಯಪುರ ಜಿಲ್ಲೆಯ ಆಹಾ 2ನೇ ಬಸವಣ್ಣನಾಗಿ ಬಂದಿರತಕ್ಕಂತ 20ನೇ ಶತಮಾನದಲ್ಲಿ ಆಹಾ ಯಾರಿಪ್ಪ ಅವರು? ಜಗತ್ತಿನಲ್ಲಿ ನಡೆದಾಡುವ ದೇವರಂದ್ರು, ಮಾತನಾಡುವ ದೇವರಂದ್ರು, ಹೌದ್ ಬ್ರಹ್ಮಜ್ಞಾನಿ ಅಂದ್ರು, ಆತ್ಮಜ್ಞಾನಿ ಅಂದ್ರಲ್ರಿಪ್ಪ. ಮೂರ್ತಿ ಹೋದ್ರು ಕೂಡ ಕೀರ್ತಿ ಉಳಿಸಿರ್ತಕ್ಕಂತ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಈ ಒಂದು ದಿನವಾರ ಗ್ರಾಮದಲ್ಲಿ ಲಗಮವ್ವ ತಾಯಿಯ ಒಂದ ಆಹಾ ಗುಡಿ ವಾಸ್ತು ಶಾಂತಿ ಕಳಸಾರೋಣ ಹೌದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹೌದಲ್ರಿಪ್ಪ. 21 ಪಲ್ಲಕ್ಕಿಗಳನ್ನ ಬರಮಾಡಿಕೊಂಡಿರ್ತಕ್ಕಂತ ಎಲ್ಲಾ ಪಲ್ಲಕ್ಕಿಯಲ್ಲಿದ್ದಿರತಕ್ಕಂತ ದೇವಾನ ದೇವತೆಗಳಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ಇಂಥ ಒಂದು ಪುಣ್ಯಮಯ 25 ಪಲ್ಲಕ್ಕಿಗಳನ್ನ ಬರಮಾಡಿಕೊಂಡಿದ್ದಾರೆ. ಹೌದಲ್ರಿಪ್ಪ. ಸತತ ದಿನನಿತ್ಯದಲ್ಲಿ ಕಾರ್ಯಕ್ರಮಗಳ ನಿನ್ನಿನ ದಿವಸ ಬಬಲೇಶ್ವರದವರು ಮತ್ತು ಬಹುಶಃ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ಒಂದು ಬೆಳ್ಳುಂಡಿಗೆ ಮಲ್ಕಾರ ಸಿದ್ದೇಶ್ವರ ಗಾಯನ ಸಂಘದವರು ಹೌದು ಸೇವಾ ಮಾಡಿ ಹೋದ್ರು. ಇವತ್ತಿನ ದಿವಸ ಇದೇ ಒಂದು ದಿಂಡವಾರ ಗ್ರಾಮದ ನಮ್ಮ ಸೊನ್ಯಾಳ ಗೌಡರ ಒಂದು ಪ್ರೀತಿಯ ಮಗ, ಹೌದು ಚೊಚ್ಚಲ ಮಗ ಅಂದ್ರು ಏನು ಹರಕಾತಿಲ್ಲ ಅಂತ ನಮ್ಮ ತಮ್ಮದೇ ಊರಿನವರಾಗಿರ್ತಕ್ಕಂತ ನಮ್ಮ ಮಾತೂನ ಮೇಲಿನವರು. ಹೌದ್ರಿಪ್ಪ. ಅವರ ಜೊತೆಯಾಗಿ ಹಲ್ಲೂರು ಗ್ರಾಮದಿಂದ ನಮ್ಮ ಮೇಳವನ್ನ ಕರ್ಸಿದ್ದೀರಿ ಪುಣ್ಯಾತ್ಮರೇ. ಕರ್ಸ್ಯಾರಲ್ರಿಪ್ಪ ಗುರುಜಿ ಅವರ. ಮಾತಾಡುವಂತ ಮಾಸ್ತರ್ ಒಂದು ಮಾತು ಹೇಳಿದ, ಅತಿಥಿ ದೇವೋಭವ, ಪಿತೃ ದೇವೋಭವ, ಮಾತೃ ದೇವೋಭವ. ಹೌದು. ಇವತ್ತಿನ ದಿವಸ
ತಾಯಿ ತಂದೆಗೆ ದೇವ್ರ ಅನ್ಬಹುದು, ವಿದ್ಯೆ ಕಲಿಸಿದ ಗುರುವಿಗೆ ದೇವ್ರ ಅನ್ಬಹುದು, ಹಾ ಹಾ ನಮ್ಮ ಕುಲ ಗುರುವಿಗೆ ದೇವ್ರ ಅನ್ಬಹುದು. ಕರೆ ಹಾ ಹಾ ಹಲ್ಲೂರಿಂದ ದಿಂಡವಾರಕ್ಕೆ ಬಂದಾರ ಅಂತಂದ್ರ ಇವರು ಅತಿಥಿ ದೇವೋ ಭವ ತಿಳ್ಕೊಬೇಡ್ರಿ. ಬಾಳ ವರ್ಷದ ನಮ್ಮ ಈ ಊರಿಗೆ ನಮಗ ನೆಂಟಸ್ಥಾನದ. ಹೌದಲ್ರಿಪ್ಪ ಹೌದು. ಹೆಂಗ ಅಂತ ಕೇಳಿದ್ರ ಹೆಂಗ್ರಿಪ್ಪ? ದಿಂಡವಾರ ಗ್ರಾಮದ ನಮ್ಮ ಮಾಂತವಣ್ಣನ ಮೇಲ್ನವ್ರಾಯ್ತು, ಬಸವಣ್ಣನ ಮೇಲ್ನವ್ರಾಯ್ತು, ಹಾ ಹಾ ಹನುಮಂತ ಗೌಡ್ರು ಇರಾಕಾಗ್ಲೇ ಈ ಊರಿಗೆ ನಾ ಎಷ್ಟೋ ಸಾರಿ ಬಂದ್ ಹೋಗಿನಿ. ಈ ಬಂದ್ ಹೋಗಿದ್ವಲ್ರಿಪ್ಪ. ನಮ್ಮ ಮಾಂತವಣ್ಣನ ಕಾರ್ಯಕ್ರಮ ಒಂದು ಹೆಣ್ಣು ಮೇಲಿನ ಜೊತೆ ಕಾರ್ಯಕ್ರಮ ಇದ್ದಾಗ 2 ಬಾರಿ ಬುಕ್ಕ ತಗೊಂಡು ಬಂದಿದ್ದೆವು. ಹಾ ಹಾ 1 ಬಾರಿ ಈ ಊರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೆವು. ಹಾ ಹಾ ಹನುಮಂತ ಗೌಡ್ರ ಶಿಶು ಮಕ್ಕಳ ಯಾವುದೇ ನಾಡಿನಲ್ಲಿ ಒಂದು ಡಾಲ ಒಂದು ಕಡೆಯದ ಕಾರ್ಯಕ್ರಮ ಇದ್ರು ಕೂಡ ಹಾ ಹಾ ಅಲ್ಲಿ ಗೌಡ್ರು ನಾವು ಪಂಡಿತರು ಸದಾವಕಾಲ ಇರ್ತಿದ್ವು. ಇರ್ತಿದ್ವಲ್ರಿಪ್ಪ. ನಾವು ಇವತ್ತು ಅತಿಥಿಯಾಗಿ ಬಂದೀವಿ ಅಂತ ತಿಳ್ಕೊಬೇಡ್ರಿ. ನಾವು ಇದೇ ಒಂದು ಊರಿನ ಮಗ ಅಂತ ತಿಳ್ಕೊರಿ. ಹೌದು. ಯಾಕ ಅಂತಂದ್ರ ನಮ್ಮದು ಅನ್ನುವಂತಾದ ಬೇರೆ, ನಂದ್ ಅನ್ನುವಂತಾದ ಬೇರೆ. ಈ ಬ್ಯಾರ್ಯಾರ್ಲೆ ಹೆಂಗೋ ಮೇಷ ನಂದು ಅತ್ತು ಅಂದ್ರ ಅಲ್ಲಿ ಹಾ ಹಾ ಸೀಮಿ ಕೊರಿತು. ಹೌದ್. ನಮ್ಮದು ಅನ್ನುವಂತ ಮಾತು ಉತ್ಪತ್ತಿ ಆಯ್ತು ಅಂತಂದ್ರ ಅದು ಬಸವಣ್ಣ ಅವ್ರ ಗುಣ ಬತ್ತು. ಈ ಬತ್ತಲ್ರಿಪ್ಪ ಅದು. ಅತಿಥಿಯಾಗಿ ನಿಮ್ಮ ಊರಿಗೆ ನಾನ್ ಬಂದಿಲ್ಲ, ಹಾ ಹಾ ಇದೇ ಒಂದು ದಿಂಡವಾರದ ಮಗ ತಿಳ್ಕೊಂಡು ನೀವೆಲ್ಲಾರು ಕರೆಸಿದ್ರಿ ಊರಿನವ್ರ. ಹಾ ಹಾ ಮಾತಾಡುವಂತ ಮಾಸ್ತರ್ ನಿನಗೊಂದು ವಾರ್ನಿಂಗ್ ಅದ. ಇವತ್ತ ನಾ ಅತಿಥಿ ಅಂತ ನಿನ್ನ ಮನಸ್ಸಿನೊಳಗೆ ತಿಳ್ಕೊಬೇಡ. ಹಾ ಹಾ ಅದಕ್ಕ ಇವತ್ತ ನಾವು ಮಾಡುವಂತ ಒಂದು ಸೇವಾದಲ್ಲಿ ಏನಾಗ್ತದ್ರಿಪ್ಪ? ಹಾಡುವಂತ ಹಾಡಿನಲ್ಲಿ ಆಗ್ಲಿ, ಮಾತಾಡುವಂತ ಮಾತಿನಲ್ಲಿ ಆಗ್ಲಿ, ಹಾ ಹಾ ಏನಾಗ್ತಾವ್ರಿಪ್ಪ? ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗ್ಲಿ, ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗ್ಲಿ ವಾದ್ಯದಲ್ಲಿ ಆದ್ರೂ ಕೂಡ ಅನೇಕ ಲೋಪದೋಷಗಳು ಗೋಪಾಲ ಆಗತಾವ್ರಿಪ್ಪ. ಆಗ್ತಾವ. ಆಕವಲ್ರಿಪ್ಪ ಹೆಂಗೋ ಮೇಷ. ನಮ್ಮಲ್ಲಿ ಬಂದಿರತಕ್ಕಂತ ಅಲ್ಪ ದೋಷಾದಿಗಳನ್ನ ಹಾ ಹಾ ತಗದ ಬದಿಗೆಟ್ಟು ಒಪ್ಪನ್ನುವಂತದ್ ಮಾತ್ರ ತಮ್ಮ ಆತ್ಮದಲ್ಲಿ ಇಟ್ಟುಕೊಂಡು ಸ್ವೀಕಾರ ಮಾಡಿ ಹೊತ್ತು ಒಂದುವರೆಗೆ ನಾವು ನೀವುಗಳು ಕೂಡಿ ಆ ತಾಯಿಯ ಸೇವೆಯಲ್ಲಿ ಪಾತ್ರರಾಗ್ತಾ ಇದ್ದೀವಿ. ಪುಣ್ಯಾತ್ಮರೇ ಆಗೋನಲ್ರಿಪ್ಪ. ಇವತ್ತಿನ ದಿವಸ ಇಲ್ಲಿ ಬಂದ ಕೂಡಿರ್ತಕ್ಕಂತ ಪೂಜ್ಯ ನನ್ನ ತಾಯಿಯಂದಿರೇ, ಅಕ್ಕ ತಂಗಿಯರೇ, ಗುರು ಹಿರಿಯರೇ, ಜಟಾಮಠದವರೇ, ಸರಜೋಡಿಯಾಗಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ನಮ್ಮ ರೇವಣ ಸಿದ್ದೇಶ್ವರ ಕಲಾಗಾಯನ ಸಂಘದ ನಮ್ಮ ಮಾಂತೋಣ್ಣನ ಸರ್ವ ಸದಸ್ಯರೇ, ಹೌದಲ್ರಿಪ್ಪ. ಮತ್ತ ಆ ಮೇಳಿನಲ್ಲಿ ಮಾತನಾಡ್ಲಿಕ್ಕೆ ಬಂದಿರತಕ್ಕಂತ ಒಂದು ಸಂಭಾಷಣೆಕಾರರೇ, ಇವತ್ತಿನ ದಿವಸ ನೆರೆಹಳ್ಳಿಗಳಿಂದ ಬಂದಿರತಕ್ಕಂತ ಪುರಾಣ ಪಂಡಿತರೇ, ತತ್ವಜ್ಞಾನಿಗಳೇ, ಆತ್ಮಜ್ಞಾನಿಗಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಚಿಜ್ಯೋತಿಯಾಗಿ ಬೆಳಗುತ್ತಿರ್ತಕ್ಕಂತ ಚೈತನ್ಯ ರೂಪ ಪರಮಾತ್ಮನಿಗೆ ಶರಣು ಶರಣಾರ್ಥಿ ಶರಣಾರ್ಥಿಗಳನ್ನು ಹೇಳಿ ಹೇಳ್ತಾರ ಜ್ಞಾನಿಗಳು. ಏನ್ ಹೇಳ್ತಾರಿಪ್ಪ ಜ್ಞಾನಿಗಳು? ಇವನ್ಯಾರವ ಎಂದೆನಸದಿರಯ್ಯ, ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಸಯ್ಯ. ಹೌದಲ್ರಿಪ್ಪ ಹೌದು. ಎಂತ ಮಾತ್ರಿಪ್ಪ. ಇವ್ರು ಯಾರು, ಎಲ್ಲಿಂದ ಬಂದಾರು ಅನ್ನೋದು ಮುಖ್ಯ ಅಲ್ಲ. ಇವ ನಮ್ಮ ಊರವನೇ ಅದಾನ, ನಮ್ಮ ಓನ್ಯಾಗಿನವನೇ ಅದಾನ, ನಮ್ಮ ಮನೆಯೊಳಗಿನ ಅವನೇ ಅದಾನ. ಇವನು ಒಬ್ಬ ನಮ್ಮ ಬೆನ್ನಿಗೆ ಬಿದ್ದಿರ್ತಕ್ಕಂತ ತಮ್ಮ ಅಥವಾ ಮೊದಲು ಹುಟ್ಟಿರ್ತಕ್ಕಂತ ಅಣ್ಣ ಅನ್ನುವಂತ ಭಾವ ಬತ್ತು ಅಂದ್ರ ಅದು ಬಸವಣ್ಣವ್ರ ಗುಣ ಅಂತ ಕರೀತಾರ. ಹೌದಲ್ರಿಪ್ಪ ಹೌದು, ಕರೆ ಅದ ಮಾತಾ. ಇವತ್ತಿನ ದಿವಸ ಒಳ್ಳೆ ಕಾರ್ಯಕ್ರಮ. ನಮ್ಮ ಮಾಂತೋಣ್ಣನ ಮೇಳಿನೊಳಗ ಮಾತಾಡುವಂತ ಮಾಸ್ತರ ಏನ್ ಮಾಡ್ಯಾರಿ? ಇವತ್ತು ಅತಿಥಿಯಾಗಿ ಬಂದಾರ ಸತ್ಯಪ್ಪನವ್ರು. ಮುಂದಿನ ಪಾಳ್ಯಕ್ಕ ಅವ್ರು ಏನೇನ್ ಮಾತಾಡ್ತಾರ ಏನೇನ್ ನೋಡ್ಕೊಂಡು ಆ ನಂತರ ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿದ್ರು. ಹೌದು, ನನಗ ಅನಸ್ತದ ಬಹುಶಃ ದಿಂಡವಾರ ಗ್ರಾಮದೊಳಗ ನಿಮ್ದ ಎಲ್ಲಾರ್ದು ಅಪೇಕ್ಷೆ ಇತ್ತಪ್ಪ ಅಂತಂದ್ರ ಅವ್ರೇನ್ ಕೇಳ್ತಾರ, ಏನ್ ಮಾತಾಡ್ತಾರ ನೋಡುನೋತ್ ನಾ ಬಿಡುದು, ನಾ ಏನಾರೇ ಮಾತಾಡ್ತಾನೋ ಏನ್ ಕೇಳ್ತಾರ ನೋಡುನೋತ್ ಅವ್ರು ಬಿಡುದು. ಇದು ಯಾಕೋ ನನಗೆ ಸರಿ ಅನ್ಸ್ವತ್ತು. ಹೌದು, ಏನಾದ್ರೂ ಚರ್ಚೆ ಮಾಡಿರತ್ತ ಎಲ್ಲಾರು ಚಪ್ಪಾಳಿಗೆ ಹೊಡೆದ್ರಿಪ್ಪ ಅಂತಂದ್ರ ಈ ಪಾಳ್ಯಕ್ಕ ಚರ್ಚೆ ಮಾಡೇ ಬಂದ್ರಿ. ಮಧ್ಯಾಕ ಅವ್ರು ಬಂದಂಗ ಅವ್ರ ನಮಗ್ ಬಂದಂಗ ನಾವ್ ಅಂದ್ರೆ ಎತ್ತ ಎರಿಗೆ ಕ್ವಾನ ಕೆರಿಗೆ ಆಗ್ತೈತ್ರಿ. ಇದು ಹಂಗಾಗುದಿಲ್ಲ ವಿಷಯ. ನಮ್ಮ ಸುನ್ಯಾಳ ಗೌಡ್ರು ಬರ್ದಿರ್ತಕ್ಕಂತ ಒಂದು ಸಾಹಿತ್ಯ ಆದಿಶಕ್ತಿಯ ಸ್ತೋತ್ರದೊಳಗ ಶ್ರೀ ಆದಿಶಕ್ತಿ ಲಗ್ಮಾದೇವಿ ಜಾತ್ರಾ ನಿಮಿತ್ತವಾಗಿ ಇಂದು ರಾತ್ರಿ ದಿಂಡವಾರ ಗ್ರಾಮದಲ್ಲಿ 2 ಮೇಳಗಳನ್ನು ಕೂಡಿಸಿದ್ದಾಗ್ಯದ. ಒಂದು ರೇವಣ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ದಿಂಡವಾರ, ಮುಖ್ಯ ಗಾಯಕರು ಮಾಂತೇಶಣ್ಣ. ಇನ್ನೊಂದು ವೀರಭದ್ರೇಶ್ವರ ಡೊಳ್ಳಿನ ಗಾಯನ ಸಂಘ ಹಳ್ಳೂರ
ತಾಲೂಕ ಮೂಡಲಗಿ ಜಿಲ್ಲಾ ಬೆಳಗಾವಿ. ಮುಖ್ಯ ಗಾಯಕರು ಸಿದ್ದಪ್ಪ ಹಳ್ಳೂರು. ಸತ್ಯಪ್ಪ ಹಳ್ಳೂರು. ಸತ್ಯಪ್ಪ ಹಳ್ಳೂರು. ಹೌದು. ಈ ಎರಡು ಮ್ಯಾಲಿನ ಹಾಡ್ತಕ್ಕಂಥ ಗಾಯಕರು ವಿಷಯಗಳನ್ನು ಎಲ್ಲರೂ ಕೇಳಿದ್ದಾಗಿಲ್ಲಿ. ಮಾಂತೇಶಣ್ಣ ಹೆಂಗೆ ಹಾಡ್ತಾನ, ಆಮೇಲೆ ಸತ್ಯಪ್ಪಣ್ಣ ಹೆಂಗೆ ಹಾಡ್ತಾನ, ಇಬ್ಬರದ್ದು ಇನ್ನೂ ಚಲೋ ಐತಿ. ಈಗ ಕಮಿಟಿಯವರು ಏನು ಹೇಳ್ತಾರಪ್ಪ, ಊರಿನ ದೈವದವ್ರು ಏನು ಹೇಳ್ತಾರಂದ್ರ, ಏನ್ ಹೇಳ್ತಾರ್ರಿಪ್ಪ ದೈವದವರು? ನೀವು 18 ಪುರಾಣ, ಅವರು 18 ಮಂದಿ ಬರ್ದಾರ, ಆ ವಿಷಯ ಈ ವಿಷಯ ಬೇಡ. ಒಟ್ಟ 18 ಯಾವಾರ ಬ್ಯಾಡಿಲ್ಲಿ. ನೀವು ಈ ವಿಷಯ ಇದು ಕೇಳೋದು, ಪ್ರಶ್ನೆ ಕೇಳೋದು ಬೇಡ. ಪ್ರಶ್ನೆ ನೀವು ಏನಪ್ಪಾ ಅಂತಂದ್ರೆ ಒಂದು ಯಾವ್ದಾರ ವಿಷಯ ಇಟ್ಕೊಂಡು ಅದ್ರ ಬಗ್ಗೆ ಗುರು ಶಿಷ್ಯರ ಬಗ್ಗೆ ಮಾತಾಡ್ರಿ, ಶಿವಶಕ್ತಿ ಬಗ್ಗೆ ಮಾತಾಡ್ರಿ, ತಂದೆ ತಾಯಿಯರ ಬಗ್ಗೆ ಮಾತಾಡಿ, ಆ ವಿಷಯಗಳನ್ನ ಇಟ್ಕೊಂಡು ಆ ವಿಷಯಗಳನ್ನ ಬೆಳೆಸ್ಬೇಕಂತೇಳಿ ಎಲ್ಲಾ ದೈವ ಮೂಲಕ ಈ ಎರಡು ಮ್ಯಾಳಿಗೆ ವಿನಂತಿಸಿಕೊಳ್ತೇವೆ. ದಿಂಡವಾರ ಗ್ರಾಮದ ಎಲ್ಲ ಒಂದು ಹಿರಿಯರ ಅಪ್ಪಣೆಯನ್ನು ತೆಗೆದುಕೊಂಡು ಅಣ್ಣವರು ಬಂದು ಒಂದು ಮಾತು ಹೇಳಿದ್ರು. ಏನ್ ಹೇಳ್ತಾರ್ರಿಪ್ಪ ಅಣ್ಣವ್ರು? ಇದು 18 ಮಹಾಪುರಾಣಗಳ 18 ತರ ಬರ್ದಾರ್ರಿಪ್ಪ. ನಮ್ಗ ಅದೆಲ್ಲ ಬೇಡ. ಒಟ್ಟು 18 ಯಾವಾರ ಬೇಡತ್ತಾರ್ರಿ ಅವರು. 18 ಯಾವಾರ ಬೇಡ. ಹೌದು. ಯಾವ್ದಾದ್ರು 2 ವಿಷಯಗಳನ್ನ ಇಟ್ಟುಕೊಂಡು ಇವತ್ತಿನ ದಿವಸ ಆ ವಿಷಯವನ್ನು ಮಾತಾಡ್ಕೋತ ಹೋಗ್ರಿ ಅನ್ನುವಂತ ಮಾತನ್ನ ಹೇಳ್ಯಾರ. ಹೌದು. ಬಹುಶಃ ನಂದು ದಿಂಡವಾರ ಗ್ರಾಮದಾಗ ಒಂದು ವಿನಂತಿ ಅದ. ಏನ್ರಿಪ್ಪ ಅದು? ನಾವು ಎರಡು ಮೇಲಿನವರು ನಿಮ್ಮ ಮಾತನ್ನು ಮೀರುದಿಲ್ಲ. ನೀವ್ ಹೆಂಗ್ ಹೇಳ್ತೀರಿ ಹಂಗೆ ನಡಿತೀವಲ್ರಿಪ್ಪ. ಮುಂದಿನ ಪಾಳ್ಯಕ್ಕೆ ಬಂದು ಮತ್ತೊಂದು ವಿಚಾರ ಹೇಳಬೇಡ್ರಿ. ಈಗ ಏನ್ ತೀರ್ಮಾನ ಮಾಡಿ ಒಂದ್ ಹೇಳ್ತೀರಿ, ಬೆಳಿಗ್ಗೆನ 5-6 ಗಂಟೆ ತನಕ ಅದು ಒಂದೇ ಮಾತಿರ್ಬೇಕು. ಒಂದೇ ಇರ್ಬೇಕಲ್ರಿಪ್ಪ. ಪಾಳ್ಯಕ್ಕೊಬ್ಬರು ಹೇಳ್ರಿ, ನಮ್ಗತಿ ಹೆಂಗ್ರಿ? ಚರ್ಚೆ ಮಾಡ್ರಿ ಮತ್ತ ಏನಾದ್ರು ಕೇಳ್ರಿ ಅನ್ನುವಂಥದ್ದು ಬರಬಾರ್ದು. 2 ವಿಷಯ ಹೇಳ್ರಿಪ್ಪ ಅಂದ್ರ 2 ವಿಷಯ ಇಟ್ಟು ಮಾತಾಡ್ಕೊತ ಹೋಗ್ತಿವಿ. ನಮ್ದೇನ್ ತಕರಾರಿಲ್ಲ. 2 ಮೇಲಿನವ್ರ ನಿಮ್ಮ ಮಕ್ಕಳಾಗಿ ಸೇವಾ ಮಾಡೋದದ. ಹೌದು. ಇವ್ರ ಅಣ್ಣವ್ರು ಹೇಳಿರ್ತಕ್ಕಂಥ ಮಾತಿಗೆ ಎಲ್ಲಾರಿಗೂ ಒಪ್ಪಿಗೆ ಇತ್ತಪ್ಪ ಅಂತಂದ್ರ ಅವ್ರ ಪರವಾಗಿ ಎಲ್ಲಾರು ಟಾಳಿ ಕೊಡ್ರಿ ನೋಡ್ನು. ಹೋಟ ನಾಕ ಬಿದ್ದುರಿ. ಕಾಕ ಏನತ್ತಾನ್ರಿ, ನೀವ್ ಹೇಳಂಗ ನೀವ್ ಹೇಳ್ರಿ, ಅವ್ರು ಹೇಳಂಗ ಅವ್ರು ಹೇಳ್ತಾರ. ಅವ್ರೆಲ್ಲಾರು ಗಪ್ ಕೂತಾರ. ತುಂಬಿದ ಕೂಡ ಆಗಿ ನೀ ಅರ್ವಾಡಾಗಿ ಡಳ ಮಾತಾಡೋ. ನೀ ಗಪ್ ಕಕ್ಕ. ಇಲ್ಲಿ ಎಲ್ಲಾರು ತಲೆಗೊಬ್ರು ಮಾತಾಡ್ಬೇಡ್ರಿ. ನಿಮ್ಗೊಂದ್ ಮಾತು ಹೇಳ್ತೀನಿ ನಾನು. ಏನ್ರಿ? ನಾವ್ ಏನೇ ಮಾತಾಡ್ಲಿ ಅಥವಾ ನಮ್ಮ ಮಾತೋನ ಮೇಲ್ನಾಗ ಮಾತಾಡುವಂತ ಮಾಸ್ತರ್ ಏನೇ ಮಾತಾಡ್ಲಿ, ನಾವು ಮಾತಾಡುವಂತ ಮಾತ, ಚರ್ಚೆ ಮಾಡುವಂತ ವಿಷಯ ಯಾರ ಮನಸ್ಸಿಗೂ ಪೆಟ್ಟು ಹತ್ತಬಾರ್ದು, ಸಿದ್ಧರ ಜಾಡಿಗೆ ಕುಂದ್ ಬರಬಾರ್ದು. ಬರಬಾರ್ದ್ರಲ್ಲೇ. ಮತ್ತ ಸುಮ್ಮನೆ ಗುಡ್ಡ ತುದಿ ಮ್ಯಾಗ ನಿಂತು ದೊಡ್ಡ ದೊಡ್ಡ ಮಾತು ಹೇಳ್ದು ತೆಳಗಿಳ್ದು ಬೆಂದ ಮೇಲತ್ತ ಅಲ್ಲಿ ನೋಡೋದು ದೂರಿನ ಗುಡ್ಡ ನೋಡಾಕ ಚಂದ ಹಂಗ ಆಗ್ಬಾರ್ದು. 2 ವಿಷಯ ಇಟ್ಟು ಮಾತಾಡ್ಕೊತ ಹೋಗಂದಾರ ಅಣ್ಣಾಗೋಲ. ಇದೇ ಪ್ರಕಾರ ನಾವು ಹೋಗ್ತೀವಿ. ಇವತ್ತ ನೀವೆಲ್ಲಾರು ಕಲಾವಂತರಿದ್ರಿ. ಎಲ್ಲಿ ವಿಷಯ ಇಟ್ಟಿಲ್ಲ, ಏನ್ ಹಿಡಿದು ವಿಷಯ ಇಟ್ಟಿಲ್ಲ, ಹಿಡಿದು ಏನೈತಿ ಇಲ್ಲಿ ಇಡ್ಬೇಕಾಗೈತಿ ಪಳೆದಾಗ. ಅದಕ್ಕ ಇಲ್ಲಿ ಕೊಡ್ರಿ 18 ಬರ್ಬೇಕು ನನಗೆ. 18 ಲೆಕ್ಕಕ್ಕ ಅದು ಬಿಟ್ಟು ಅವ್ರು ಅಂತಕ್ಕಲ್ಲ. ಯಾಕ ಸತ್ಯಪ್ಪಣ ಬೇಕು ನನಗೆ. ಇಲ್ಲ ಅವ್ರದ್ದು ಬರೋಬರ್ ಐತಿ. ನೀವು ದಯವಿಟ್ಟು ಯಾರು ಗದ್ದಲ ಮಾಡ್ಬೇಡ್ರಿ, ವಿಷಯಾಂತರ ಮಾಡ್ಬೇಡ್ರಿ. ಹೌದು. ಅವಾಗ ಅಣ್ಣಾಗ 6 ಶಾಸ್ತ್ರ 18 ಪುರಾಣ ಬೇಕತ್ತ. 4-5 ವರ್ಷ ಆತ್ ನಾವು ಕಟ್ಟಿ ಮೇಲಾಂಟ ಮ್ಯಾಗ ಹೋದಿವಿ. ಮುಂಜಾನೆ ಕೊಡ್ತೀವಣ್ಣ ನಿನಗ. ಅದ್ರ ಸವಾಸ ಬಿಟ್ಟಿವಿ. ಯಾಕತ್ತಂದ್ರ ಅದರಿಂದ ಆತ್ಮಜ್ಞಾನ ಆಗ್ಲಿಲ್ಲ ನಮಗೂ. 5-6 ವರ್ಷ ಆತ್ ಅದನ್ನ ಬಿಟ್ಟದಿವ್. ನೀವು ನಿನ್ನೇರು ತಗೊಳಕ್ಕೆ ಅದನ್ನ. ದಯವಿಟ್ಟು ಇವತ್ತಿನ ದಿವಸ ಒಂದು ವಿನಂತಿ ಏನಪ್ಪಾ ಅಂತಂದ್ರ. ಏನ್ರಿಪ್ಪ ವಿನಂತಿ? 2 ವಿಷಯಗಳನ್ನ ಈ ದೈವದೊಳಗ ನಾ ಇಡ್ತೀನಿ. ಸರ್ಜೋಡಿ ಮ್ಯಾಲಿನವರು ದಯವಿಟ್ಟು ಬರ್ರಿ ರಾಜು ಸರ್. ದಯವಿಟ್ಟು ಈ ಆದಿಶಕ್ತಿ ಲಗಮಾದೇವಿ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಒಂದು ವಿನಂತಿ.
ಏನ್ರಿಪ್ಪ ಅದು? ಏನು ವಿನಂತಿ ಅಂದ್ರೆ ಬಹುಶಃ ಹಳ್ಳೂರು ಸತ್ಯಪ್ಪಣ್ಣರ ಅಂತಂದ್ರೆ ತಮಗೆಲ್ಲ ಗೊತ್ತಿರ್ಬೋದು, ಪುರಾಣ ಪಂಡಿತರು 6 ಶಾಸ್ತ್ರ 18 ಪುರಾಣದೊಳಗೆ ಭಾಳ ಶಾಣ್ಯರು ಅಂತಕ್ಕಂಥ ವಿಷಯ. ಆದ್ರೆ ನಮ್ಮ ಕಮಿಟಿಯವ್ರು ನಾವು 18 ಪುರಾಣಕ್ಕೆ ಟಚ್ ಮಾಡಬೇಡ್ರಿ, ಅವ್ರು 18ರ ಸನ್ಯಾಕ್ ಬರಬೇಡ್ರಿ ಅಂದ್ರೆ. ಆದ್ರೆ ಸರ್ ವಿಷಯ ಏನಪ್ಪ ಅಂತಂದ್ರೆ ಬಹುಶಃ ನಮ್ಮ ಆತುರದ ನಿರ್ಧಾರನೂ ಆಗಿರ್ಬೋದು. ಇಲ್ಲಿ ತಾವು ಏನು ಮಾಡಬೇಕಾಗ್ಯದ ಎರಡೂ ಮ್ಯಾಳ್ನವ್ರು ಅಂದ್ರೆ 2 ವಿಷಯಗಳನ್ನು ಇಡಬೇಕಾಗ್ಯದ. ವಿಷಯದ ಮೇಲೆ ಚರ್ಚೆ ಮಾಡಬೇಕು ಒಂದು. ಎರಡನೇದು ಪ್ರಶ್ನೋತ್ತರನು ನಡಿಬೇಕಾಗ್ಯದ. ಪ್ರಶ್ನೋತ್ತರ ಹೆಂಗೆ ನಡಿಬೇಕಾಗ್ಯದಪ್ಪ ಅಂತಂದ್ರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಅವ್ರು ಬರ್ತದಂದ್ರೆ ಬರ್ತದ, ಇಲ್ಲಾಂದ್ರೆ ಇಲ್ಲ. 2ನೇ ಸಂಧಿಗೆ ಹೇಳ್ಬೇಕು, ನೆಕ್ಸ್ಟ್ ಸಂಧಿಗೆ. ಈಗ ತಾವು ಮಾತಾಡಿದ್ರಿ ಅಂದ್ರೆ ಒಂದು ಪ್ರಶ್ನೆ ನೀವು ಈಗ 2 ಪ್ರಶ್ನೆ ಮಾಡಬೇಕು, ಅದು ಅವ್ರು ಬರ್ತದ ಹೇಳ್ಬೇಕು, ಇಲ್ಲಾಂದ್ರೆ ಮುಂದಿನ ಸಂಧಿಗೆ ಹೇಳ್ತೀನಂತ ಬೇಡ. ಒಂದು ಅಂದ್ರೆ ಒಂದಿಷ್ಟು ಅದಕ್ಕೆ ರಂಗು ಬರ್ತದೆ ಡೊಳ್ಳಿನ ಹಾಡಿಕೆಗೆ. ಅದ್ರ ಜೊತೆಗೇನೆ 2 ವಿಷಯಗಳನ್ನು ತಾವು ಇಡ್ಬೇಕಂತ ಹೇಳಿ ತಮಗೆ ನಿರ್ಧಾರ ಕೊಟ್ಟಿದ್ವಿ. ಆದ್ರೆ ಅದರೊಳಗೆ ಒಂದಿಷ್ಟು ಬದಲಾವಣೆಯನ್ನು ಮಾಡಿ ನಾವು 2 ಕಮಿಟಿಯಿಂದ 2 ವಿಷಯಗಳನ್ನ ತಮಗೆ ಹೇಳ್ತೀವಿ. ಯಾವ 2 ವಿಷಯಪ್ಪ ಅಂತಂದ್ರೆ ಒಂದು ಸತ್ಯ ಮತ್ತು ಒಂದು ಸುಳ್ಳು. ಸತ್ಯ ಮತ್ತು ಸುಳ್ಳು 2 ವಿಷಯಗಳನ್ನ ಇಡ್ರಿ. ಸತ್ಯದ ಮಾರ್ಗದೊಳಗೆ ಯಾರು ಭಗವಂತನ ಕೃಪೆಗೆ ಪಾತ್ರ ಆದ್ರು ಮತ್ತು ಸುಳ್ಳು ಹೇಳಿ ಯಾರು ಭಗವಂತನ ಕೃಪೆಗೆ ಪಾತ್ರ ಆದ್ರು ಅನ್ನುವಂಥ 2 ವಿಷಯ. ಅಥವಾ ಒಂದಿದ್ದಿದ್ದು ಏನಾಗ್ಯದ ಅಥವಾ 2 ಆದ್ಮೇಲೆ ಏನಾಗ್ತದ. ಈಗ ಒಬ್ಬನೇ ಇದ್ರೆ ಏನಾಗ್ಯದ, ಭಗವಂತನ ದೃಷ್ಟಿಯಿಂದ ಇವತ್ತು ನಾವು ಒಬ್ಬ ವ್ಯಕ್ತಿ ಆ ಬೈರ್ಲಿಂಗೇಶ್ವರ ಗದ್ದಿಗೆ ಬಂದು ತಾಯಿ ಲಗಮಾದೇವಿ ತಾಯಿಯ ಪಾದಕ್ಕೆ ಬಿದ್ದ ಮೇಲೆ ನಾ ಏನಾಗಿನೋ ಅಂತ. ಅಥವಾ ಇದನ್ನರೇ ಇಡ್ರಿ ಅದನ್ನರೇ ಇಡ್ರಿ, ಚಾಯ್ಸ್ ನಿಮ್ಗೆ ಬಿಟ್ಟಿವಿ, ಯಾಕಂದ್ರೆ ಹಿರಿಯರದಿರಿ. 2 ವಿಷಯಗಳನ್ನ ಇಟ್ಟು ಪ್ರಸ್ತಾಪನೆ ಮಾಡ್ರಿ, ಅದ್ರ ಜೊತೆಗೇನೆ 2 ಪ್ರಶ್ನೆನೂ ತಾವು ಕೇಳ್ರಿ ಅಂತ ವಿನಂತಿ ಮಾಡ್ತೀವಿ. ದಯವಿಟ್ಟು ನಿಮ್ಗೊಂದು ಮಾತು ಹೇಳ್ತೀನಿ. ಗಪ್ರಿ ಗಪ್ರಿಗೆ ಗದ್ಲ ಮಾಡ್ಬೇಡ್ರಿ. ಗಪ್ರಿ, ನೀವು ನಿಮ್ಗೊಂದು ಮಾತು ಹೇಳ್ತೀನಿ, ದಯವಿಟ್ಟು ಕೈ ಮುಗಿತೀನಿ, ನೀವು ಸುಮ್ಮಿರ್ರಿ, ಯಾರೂ ಮಾತಾಡಬೇಡ್ರಿ. ಇಲ್ಲಿ ಸಿಕ್ಕಾಪಟ್ಟಿ ಮೇವು ತಂದು ಒಟ್ಟಿರಿ, 2 ಎಮ್ಮೆಗಳು ತಂದು ಕಟ್ಟಿರಿ. ನೀವು ಹಿಂಡ್ಕೋಬೇಕತ್ತ ಅಭಿಲಾಷ ಇಲ್ಲ ನಿಮ್ಮದು. ಒಟ್ಟು ಆನೆ ಹಂಗೆ ಮೇಸಾವ್ರ ಅಟ್ಟೆ 2 ಎಮ್ಮೆಗಳು ಅವನ ಹಿಂಡ್ಕೋರಿ. ಅವಕ್ಕೆ ಮೇವು ಹಾಕ್ಲಿಕ್ಕಂದ್ರೆ ನಡೀತೈತಿ, ಕರೆ ಮೊದಲು ಹಿಂಡ್ಕೋರಿ ಅವನ. ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಐತಿ, ನೀವು ಯಾರೂ ಗದ್ದಲ ಮಾಡಬೇಡ್ರಿ. ನಮ್ಮ ಅಣ್ಣವ್ರು ಬಂದು 2 ಮಾತು ಹೇಳಿದ್ರು, ಭಾಳ ಸಂತೋಷದ ವಿಷಯ. ಹೌದಲ್ರಿಪ್ಪ? ಒಂದು ಸತ್ಯ, ಇನ್ನೊಂದು ಸುಳ್ಳ. ಹಾ, ತದನಂತರದಲ್ಲಿ 2 ಇದ್ದಿದ್ದು ಮತ್ತು 1 ಇದ್ದಿದ್ದು. ಹಾ, ನಿಂದ್ರು ಅಣ್ಣ, ನಿಂದ್ರು ಹೋಯಪ್ಪ. ಹಿಂಗೆ 2 ವಿಷಯ ಇಟ್ಟಾರ ಅವರು. ಇಟ್ಟಾರಲ್ರಿಪ್ಪ? ಹಿಂಗ 2 ವಿಷಯಗಳನ್ನ ಇಟ್ಟಾರ. ಹಾ, ನಂದೇನ್ ತಕರಾರಿಲ್ಲ. ಬೇರೆ ದೇವರು ಒಂದು ಜಾಗದೊಳಗ ಮಾಂತವನ ಮೇಲ್ನವ್ರು ಮೊದಲು ಬಂದು ದಿಮ್ ಹೊಡೆದಾರ. ನೀವು ವಿಷಯ ಹಿಡಿತಿದ್ರಂದ್ರೆ ಹಿಡ್ರಿ, ಹಿಡಿದು ಬಿಟ್ಟದ ಪಾಲನ ಮಾತಾಡ್ತೀನಿ. ಹೌದಲ್ರಿ? ಈಗ ಎದ್ದು ನಿಂತು ಹಿಡಿತಿದ್ರಿ ಅಂದ್ರೆ ಹಿಡ್ರಿ, ಇಲ್ಲ ನನಗ ಹಿಡ್ಕೋರಪ್ಪ ಅಂತ ನೀವು ಕೈ ಮಾಡ್ರಿಪ್ಪ ಅಂತಂದ್ರ ನಾ ಹಿಡಿತೀನಿ. ಹಿಡಿಯೈತ್ರಿ? ಆಯ್ತಾಯ್ತು. ಇವತ್ತಿನ ದಿವಸ ನಮ್ಮ ದಿಂಡವಾರ ಗ್ರಾಮದ ಅಣ್ಣವರು ಏನು ಮಾಡ್ಯಾರ್ರಿ? 4 ವಿಷಯಗಳನ್ನ ಇಟ್ಟಾರ ಇಲ್ಲಿ. ಒಂದು ಸತ್ಯ, ಇನ್ನೊಂದು ಸುಳ್ಳ, ಮತ್ತ ಇನ್ನೊಂದು ಒಂದೇ ಇದ್ದಿರ್ತಕ್ಕಂಥದ್ದು, 2 ಇದ್ದಿರ್ತಕ್ಕಂಥದ್ದು. ಹೌದಾ? ಹೌದು. ಹಿಂಗ 4 ವಿಷಯಗಳನ್ನ ಇಟ್ಟಾರ. ಅವ್ರು ಮೊದಲು ಮಾತಾಡಿರ್ತಕ್ಕಂಥದ್ದು ಸತ್ಯ ಮತ್ತು ಸುಳ್ಳ ಅನ್ನತಕ್ಕಂಥ 2 ವಿಷಯಗಳಲ್ಲಿ ಸತ್ಯವೇ ಅನ್ನತಕ್ಕಂಥದ್ದು ನಮ್ಮ ಪಾಲಿಗೆ ಇರಲಿಲ್ಲ. ಇವತ್ತು ಹಿಡ್ಕೋತೀವಿ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕ್ಕೆ. ಚಿಂತೆ ಯಾತಕ್ಕೆ? ಓ ಮಹೇಶ, ಜಗತ್ತಿನಲ್ಲಿ ನಾವು ಸತ್ಯದಿಂದ ನಡೆದಿದ್ದೇ ಖರೆ. ಆದ್ರ ಭಗವಂತ ಬೇಡಿದ್ದು ಬುತ್ತಿ ಕೊಡುವಂತಾದ ಬೀರದೇವರ, ಮಾಳಿಂಗರಾಯ, ರೇವಣ ಸಿದ್ದೇಶ್ವರ, ಲಗಮವ ತಾಯಿಯಲ್ಲಿ ಬುತ್ತಿ ಸಾಕಷ್ಟದ. ಆಯ್ತಲ್ರಿ? ನಾವು ಬೇಡುವಂತ ಭಾವ ಒಳ್ಳೇದಿರ್ಬೇಕು. ನಾವು ನಡೆಯುವಂತ ದಾರಿ ಧರ್ಮದಿರ್ಬೇಕು. ನಾವು ಜೀವನ ಈ ಶರೀರದೊಳಗ ಉಸಿರಿರುವವರೆಗೆ ಸತ್ಯವೇ ನುಡಿಬೇಕು. ನಾಲಿಗೆ ಸತ್ಯದಿಂದಲೇ ನಡಿಬೇಕು. ಸತ್ಯದಿಂದ ನಡೆದೇವಪ್ಪ ಅಂತಂದ್ರ ಜಗತ್ತ ಕಲ್ಯಾಣ ಆಗ್ತದ. ಸತ್ಯ ನುಡಿದ ಜಗತ್ತಿನಲ್ಲಿ ಯಾರ್ಯಾರ ದೇವರಾದ್ರು ಅನ್ನುವಂಥದ್ದು ನಾವು ಹೇಳ್ಬೇಕಾಗ್ಯದ. ಸುಳ್ಳಿನಿಂದ ಏನೇನಾಗ್ಯದ ಅನ್ನತಕ್ಕಂಥದ್ದು ನಮ್ಮ ಮಾತು ನನ್ನ ಮ್ಯಾಲಿನೊಳಗ ಮಾತಾಡುವಂತ ಮಾಸ್ತರ್ನ ಬಹುಶಃ ನನಗೆ ಹೆಸರು ಗುರುತಿಲ್ಲ, ಅವ್ರು ಮಾತಾಡ್ತಾರ. ಇಲ್ಲಿ ಒಂದು ಮಾತು ಏನಪ್ಪಾ ಅಂತಂದ್ರ, ಏನ್ರಿ, ಬಹಳ ದಿವಸದ ಮೇಲೆ ದಿಂಡವಾರ ಗ್ರಾಮದ ಸಮಸ್ತ ಎಲ್ಲಾ ಭಕ್ತಾದಿಗಳು ಕೂಡಿಕೊಂಡು ಲಗಮವ ತಾಯಿದ ಒಂದು ಗುಡಿ ಕಟ್ಟ್ರಿ. ಕಟ್ಟ್ಯಾರಲ್ರಿ
ಇಟ್ಟಾರ್ರಿಪ್ಪ ಗುಡಿ ವಾಸ್ತು ಶಾಂತಿ ಇಟ್ಟಿರಿ, ಕಳಸಾರೋಹಣ ಕಾರ್ಯಕ್ರಮ ಇಟ್ರಿ. ಹಾ ಹನುಮಂತ ಗೌಡ್ರು ಬರೆದಿರ್ತಕ್ಕಂತ ಒಂದು ಸಾಹಿತ್ಯದೊಳಗ 5ನೇದು ಅಥವಾ 6ನೇ ಪಲ್ಲಾಗಿರ್ಬಹುದು. ಹಾ ಹಾ ಕಣ್ಣಿಗೆ ಕಾಡಿಗೆ ಸುರ್ಮ ಹಚ್ಚಿಕೊಂಡು ಆದಿಶಕ್ತಿ ದಾರಿ ಹಿಡ್ದ ಹೊಂಟಳಂದ್ರ ಹಾ ಹುಣ್ಣಿಮೆ ಚಂದ್ರಮ್ಮ ಹೊಂಟಂಗ ಆಗ್ತಿತ್ತು ಅನ್ನುವಂತ ನುಡಿಯನ್ನ ಹಾಡ್ಯಾರ. ಹಾಡ್ಯಾರಲ್ಲ. ಆದಿಶಕ್ತಿ 18 ಅವತಾರಗಳಲ್ಲಿ ಯಾವ ಅವತಾರದಾಗ ಚಂದ್ರನನ್ನ ಕಿರೀಟ ಮಾಡಿ ತಲೆಗೆ ಧರಿಸ್ಕೊಂಡಾಳ ಹೌದು ಅನ್ನತಕ್ಕಂತಾದ ಇದೊಂದು ದೇವಿ ಬದ್ದಲ ಹಾ ಹಾ ಮಾತಾಡುವಂತ ಮಾಸ್ತರ್ಗ. ಹಾ ಹಾ ಇನ್ನೊಂದು ಏನ್ರಿ ನಮ್ಮ ಮಾಂತು ಅಣ್ಣವರು ಕಪ್ಪೆ ಕಲ್ಕದ ಸಿತಾಳ ಹುಳ ಮುಟ್ಟಲಾರ್ದ ಹೂವ ಹಾ ಹಾ ಪಟ್ಟಣ ಹೂಕಾಯಿ ಯಾವ ರೀತಿಯಾಗಿ ತಂದ ಗುರು ಸೇವಾ ಮಾಲಪ್ಪ ಮಾಡಿದ ಅನ್ನತಕ್ಕಂತದನ್ನ ಹಾ ಹಾಡ್ಯಾರಲ್ಲ. ಹಾಡಿ ಹೇಳಿದ್ರು. ಹೌದು ಮಾಳಿಂಗರಾಯ ಬೀಜ ಗುಂತಿ ಮ್ಯಾಲ ಕುರಿದಡ್ಡಿತ್ತು, ಇತ್ತಲ್ರಿಪ್ಪ ಬುಟ್ಟನ ಕೇರಿಗೆ ಮರಿದಡ್ಡಿತ್ತು. ಹಾ ಅಲ್ಲಿ ಎಲ್ಲರಿಗೂ ಗುರ್ತಿದ್ದಿರ್ತಕ್ಕಂತ ವಿಷಯ. ಗೊತ್ತಾತ್ರಿ, ಹೋಗಿ ಬಂದಾರ ಇಲ್ಲಿ ಅವ್ರು. ಕುರಿದಡ್ಡಿ ಮ್ಯಾಲ ಬೀಜ ಗುಂತಿ ಮ್ಯಾಲ ಕುರಿದಡ್ಡಿ, ಬುಟ್ಟನ ಕೇರಿಗೆ ಮರಿದಡ್ಡಿ ಇದು ಜಗತ್ತಿಗೆ ಎಲ್ಲರಿಗೂ ಗುರ್ತದ. ಹಾ ಇದಕ್ಕಿಂತ ಮೊದಲು 2 ಜಾಗದಾಗ ಮಾಳಿಂಗರಾಯ ಕುರಿ ದಡ್ಡಿ ಬಡ್ದಿದ್ದ. ಆ ಜಾಗ ಯಾವ್ಯಾವು? ಹೌದು ಬೀಜ ಗುಂತಿ ಮ್ಯಾಲ ಕುರಿ ದಡ್ಡಿ ಹಾಕೋಕ್ಕಿಂತ ಮೊದಲು 2 ಜಾಗದಾಗ ಕುರಿ ದಡ್ಡಿ ಬಡ್ದಾನ. ಬಡ್ದಾರಲ್ರಿಪ್ಪ. ಅವು ಜಾಗದ ಹೆಸರುಗಳೇನು? ಹಾ ತದನಂತರ ಇದು 3ನೇ ಜಾಗ ಬೀಜಾಳ ಗೊಂತಿದು. ಹೌದೌದು ಮಾತಾಗಬಾರ್ದು, ಮಾತ ಮಾನ್ಯವಾಗಿ ಇಟ್ಟುಕೊಂಡು ಇವತ್ತಿನ ದಿವಸ ಇದ್ದೂರಾಗ ಇದ್ದಿರ್ತಕ್ಕಂತ ನಮ್ಮ ಮಾಂತು ಅಣ್ಣನ ಅಸಹ್ಯ ಮಾಡ್ಬೇಕು, ಅವನಿಗೆ ಇನ್ಸಲ್ಟ್ ಮಾಡ್ಬೇಕು ಅಂತ ನಾ ಕೇಳ್ತಾ ಇಲ್ಲ. ಯಾಕಂತಂದ್ರ ನಾವು ಇವತ್ತು ಹಾಲು ಮತದ ಸತ್ಯ ಧರ್ಮರ ಒಂದು ಅಂಬಲಿ ಉಂಡು ಭಂಡಾರಸ್ಕೊಂಡು ನಾವು ಸೇವಾ ಮಾಡಾಕತ್ತೀವಪ್ಪ ಅಂತಂದ್ರ ಅವ್ರದ್ದು ಏನಾದ್ರು ಸ್ವಲ್ಪ ಹೊಗಳಿದೇವತ್ತಂದ್ರ ನಾವು ಈ ಜನ್ಮಕ್ಕೆ ಬಂದದಕ್ಕೂ ನಮ್ಮ ಜನ್ಮ ಪಾವನ ಆಗ್ತದ, ಪವಿತ್ರ ಆಗ್ತದ. ಹೌದು. ನೀವು ನಾ ಕೇಳಿರ್ತಕ್ಕಂತ ಮಾತ ನಿಮಗ ಗುರುನಾಥ ಬುದ್ಧಿ ಕೊಟ್ಟಟ್ ಹೇಳ್ರಿ, ಸರಿ ಇದ್ರ ಸರಿ ಅಂತ ಹೇಳ್ತೀನಿ. ಇಲ್ಲ ಬ್ಯಾರೆ ಐತಪ್ಪ ಅಂತಂದ್ರ ಮುಂದಿನ ಪಾಳ್ಯದಾಗ ಇದ್ ನಮ್ ಕಡೆ ಹಿಂಗ ಐತ್ರಿ, ಇದು ಅಲ್ಲ ಅಂದ್ರೆ ಹೇಳ್ರಿ ನೀವು ಅಂದ್ರಪ್ಪ ಅಂತಂದ್ರ ಅದಕ್ಕೆ ಮತ್ ನಾವು ಯಥಾಮತಿಗೆ ಮಾತಾಡ್ತೀವಿ. ತದನಂತರ ನೀವೇನು ಕೇಳಿರ್ತೀರಿ, ನನಗ ಬತ್ತು ಅಂತಂದ್ರ ಗುರುನಾಥ ಬುದ್ಧಿ ಕೊಟ್ಟಟ್ ಹೇಳ್ತೀನಿ, ಇಲ್ಲಂದ್ರ ನನ್ನ ಕಡೆ ಎಲ್ರಿಪ್ಪ ನೀವು ಹೇಳ್ರಿ ಅಂತ ಹೇಳ್ತೀನಿ. ಮತ್ತೆ ನಿಮ್ ಪಾಳ್ಯದಾಗ ನೀವು ಹೇಳ್ಬೇಕು. ಹೇಳ್ತಾರಲ್ಲ ಹೊತ್ತ ಇರತಕ್ಕ 2 ವಿಷಯ ಬೆಳಗ್ ಮಾಡೋದಲ್ಲ. ಇವತ್ತ ಸತ್ಯ ಮತ್ತು ಸುಳ್ಳು ಅನ್ನತಕ್ಕಂತ 2 ವಿಷಯ ಇದೊಳಗ ಸತ್ಯದ ಪಾಲವನ್ನ ತಗೊಂಡು ನಾವು ಇವತ್ತಿನ ದಿವಸ ಮಾತಾಡೋದ ಒಂದೇ ಒಂದು ಮಾತ ಏನ್ರಿ? ಜಗತ್ತಿನಲ್ಲಿ ಸತ್ಯ ಅಂತಂದ್ರ ಹರಿಶ್ಚಂದ್ರನ ಮಾತ ನೆನಪಿಗೆ ಬರ್ತದ. ಹರಿಶ್ಚಂದ್ರ ತಮ್ಗೆಲ್ಲರಿಗೂ ಗುರ್ತಾನಲ್ರಿಪ್ಪ. ತನ್ನ ಉಸರ ಇರುವವರೆಗೆ ಸತ್ಯದಿಂದಲೇ ನಡೆದ. ನಡ್ದಾನಲ್ರಿಪ್ಪ. ಇಡೀ ರಾಜ್ಯವನ್ನ ತ್ಯಾಗ ಮಾಡ್ಕೊಂಡ ಅಂತ ಹೆಂಡತಿಗೆ ಹೆಂಡತಿ ಕೂಡ ಮಾರ್ಕೊಂಡ. ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಗನಿಗೆ ಸಹಿತ ಮಡದಿ ಜೋಡಿ ಚಾಕ್ರಿ ಇಟ್ಟ. ಶುದ್ಧ ಮಾಡ್ಯಾನ. ಹೌದು. ಒಂದು ವಿಶ್ವಾಮಿತ್ರಿಗೆ ಕೊಟ್ಟ ನಾಲಿಗೆ ಪ್ರಕಾರ ಸತ್ಯ ನಡೆಯುವ ಸಲುವಾಗಿ ಕಾಶಿ ಪಟ್ಟಣದೊಳಗ ಮಶಾನ ಭೂಮಿ ಕಾಯಾಕ ನಿತ್ತ. ಅವನಿಗೆ ದಿನನಿತ್ಯದಲ್ಲಿ ಆಹಾರ ಏನಪ್ಪಾ ಅಂತಂದ್ರ ಏನ್ರಿ? ಕಾಶಿ ಪಟ್ಟಣದಾಗ ಮಶಾನ ಭೂಮಿ ಒಳಗ ಯಾವ್ದಾದ್ರು ಒಂದು ಶವ ಬತ್ತು ಅಂತಂದ್ರ 1 ಅಚ್ಚ ಬೆಲ್ಲ, 1 ಸೇರ ಅಕ್ಕಿ, 1 ದುಡ್ಡ. ಹೌದ್ರಿಪ್ಪ. ಇಟ್ಟ ಶವದ ಕಡೆಯಿಂದ ತಗೋತಿದ್ದಲ್ರಿಪ್ಪ. ಆ ಶವ ಯಾರು ತಗೊಂಡ್ ಬಂದಿರ್ತಾರ ಅವ್ರ ಕಡೆಯಿಂದ ತಗೋತಿದ್ದ 1 ಸೇರ್ ಅಕ್ಕಿ, 1 ಅಚ್ಚ ಬೆಲ್ಲ. ಅವಾಗ ಅದು 1 ದುಡ್ಡು ಅವನ ಮಾಲಕಗ. ಹೌದು. ಹಿಂಗ ಜೀವನ ಪರ್ಯಂತರವಾಗಿ ಸತ್ಯದಿಂದನೇ ನುಡಿದ ಹರಿಶ್ಚಂದ್ರ ರಾಜನ ಹೆಸರ ಈ ಭೂಮಿ ಮ್ಯಾಲ ಸೂರ್ಯ ಚಂದ್ರ ಇರುವರೆಗೆ, ನೆಲವೊಂದು ಗಂಗೆ ಇರುವರೆಗೆ, ಪಾರೊಂದು ಪೋರಿ ಇರುವರೆಗೆ ಅಜರಾಮರವಾಗಿ ಅಚ್ಚಳಿಯದಂತೆ ಉಳಿದದ ಸತ್ಯ ಹರಿಶ್ಚಂದ್ರ ಅಜ್ಜನ ಹೆಸರ. ಹೌದಲ್ರಿಪ್ಪ. ಇನ್ನು ಸುಳ್ಳಿನಿಂದ ಏನೇನಾಗ್ಯದ ಅಂತಕ್ಕಂಥದ ಹೇಳ್ತಾರಲ್ಲ ಸರಜೋಡಿ ಕಲಾವಂತರು ಹೇಳ್ತಾರ. ಮಾತಗಾತ ಆಗಬಾರ್ದು, ಮಾನ್ಯವಾಗಿ ಇಟ್ಟುಕೊಂಡು 5 ನುಡಿ ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದ. ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಜ್ಞಾನಿಗಳೇ, ಹೌದು, ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಹೌದಲ್ರಿಪ್ಪ. ಹೌದು. ಗಣ್ಯಮಾನ್ಯರಲ್ಲ ಬಂದ ಕೂಡರೆ
ಜಯ ಭಾರತ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಕಲ್ಯಾಣರಲ್ಲ ಬಲ್ದ ಕೊಡ್ಯಾರೆ ಕಲ್ಯಾಣರಲ್ಲ ಬಲ್ದ ಕೊಡ್ಯಾರೆ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಚನ್ನಮನ ಆಸೆ ಕಬೇದ ಮೋಸ ಮಾಡ್ಯಾರ ಆಶೆ ಕಬೇದ ಮೋಸ ಮಾಡ್ಯಾರ ನಮ್ಮ ನಮಗ ನಿಂತ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ
ಮಾತ ಆಸಕ ಬೇದು ಮೋಸ ಮಾಡ್ಯಾರ ಆಶಕ ಬೇದು ಮೋಸ ಮಾಡ್ಯಾರು ನಮ್ಮೂರು ನಮಗ ಅಂತ ಜಯ 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 ಭಾರತ ಮಾತಾ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ಪುಣ್ಯ ಭೂಮಿ ಭಾರತ ಮಾನ್ಯರೆಲ್ಲ ಬಂದ ಕೋಡ್ಯಾರೆ ಮಾಯರೆಲ್ಲ ಬಂದ ಕೋಡ್ಯಾರೆ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಆಗಸ್ಟ್ 15 ರಾಯನ ಹುಟ್ಟಿದ ದಿನ ದೇಶಕ್ಕೆ ಸ್ವಾತಂತ್ರ್ಯ ಬಂತ. ಜನವರಿ 20 ಗಲ್ಲಿಗೆ ಶಿವ ದಿನ ರಾಜ್ಯೋತ್ಸವ ಬರುತ್ತ. ಗಣರಾಜ್ಯೋತ್ಸವ ಗುರುತ ಮನೆಗೊಬ್ಬರಾಯಣ್ಣ ಹುಟ್ಟಿ ಬರುತ್ತಾನೆಂದು ಗೊಬ್ಬರಾಯಣ್ಣ ಹುಟ್ಟಿ ಬರತಾನಂದು ಜನ ಮಾತಾ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಮಾನ್ಯರೆಲ್ಲ ಬಂದ ಕೋಡ್ಯಾರೆ ಮಾಯರೆಲ್ಲ ಬಂದ ಕೋಡ್ಯಾರೆ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಗೋಪಾಲ ಏನಾತ್ರಿಪ್ಪ ಗುರುಜಾರ ದಿಂಡವಾರ ಗ್ರಾಮದ ಗುರು ಹಿರಿಯರು ಬಹಳ ವಿಚಾರ ಮಾಡಿ ವಿಷಯ ಇಟ್ಟಾರ ಇದನ್ನ ಏ ಕರೆ ಮತ್ತು ಸುಳ್ಳ ಕರೆ ಮತ್ತು ಸುಳ್ಳ ಹೌದು ಕರೆ ಮಾತಾಡುವುದರಿಂದ ಕರೆ ಎಲ್ಲ ನಡೆಯುವುದರಿಂದ ಆಹಾ ಸತ್ಯ ಮಾತಾಡುವುದರಿಂದ ಸತ್ಯ ನುಡಿಯುವುದರಿಂದ ಆ ಏನಾಗ್ತದ ಏನಾಕತ್ರಿಪ್ಪ ಮತ್ತ ಸುಳ್ಳು ಮಾತಾಡುವುದರಿಂದ ಏ ಬೇಸಗೋದಾಕತ್ರಿ ಸುಳ್ಳು ನಡೆಯುವುದರಿಂದ ಏನಾಗ್ತದ ಆಹಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಂದೆ ಬರಮಣ್ಣ ತಾಯಿ ಕೆಂಚವನ ಉದರದಿಂದ ಬಂದ ಆಹಾ ಈ ಧರಣಿಗೆ ಈ ಧರಣಿಗಿರಿಪ್ಪ ದೇಶದ ಸಲುವಾಗಿ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ದುಡ್ದ ಏ ದುಡ್ದಾನಲ್ರಿಪ್ಪ ಸಂಗೋಡ್ರಿ ಅಣ್ಣ ಕರೆ ಕಾಸ ಸ್ವಾದರ ಮಾವ ಅವನಿಗೆ ಮೋಸ ಮಾಡ್ಯಾನಲ್ರಿಪ್ಪ ಮೋಸ ಮಾಡಿ ಸುಳ್ಳು ಹೇಳಿ ರಾಯಣ್ಣಗ ಗಲ್ಲಿಗೆ ಏರಿಸಿ ಬಿಟ್ಟ ಹೌದಲ್ರಿಪ್ಪ ಹೌದು ಅದೇ ಒಂದು ಮಾತು ಸತ್ಯ ನುಡಿದ ಅಳ್ಯಾಗಿ ಹೇಳಿದ್ದಂದ್ರ ರಾಯಣ್ಣನ ಪ್ರಾಣ ಹೋಗ್ತಿದ್ದಿಲ್ಲ ರಾಯಣ್ಣಗ ಗಲ್ಲಿಗೆ ಏರಿಸ್ತಿದ್ದಿಲ್ಲ ಏಸ್ತಿರ್ಕಿಲ್ಲಲ್ರಿಪ್ಪ ಸುಳ್ಳು ಮಾತಾಡಿದ್ದಕ್ಕಾಗಿ ನಮ್ಮ ಹಾಲು ಮತದ ಕುಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಳ್ಕೊಳ್ಳುವಂತ ಪ್ರಸಂಗ ಬಂದತ್ತಲ್ರಿಪ್ಪ ನಮಗ ಬಂತು ಹೌದು ಹಿಂದ ಒಂದು ಪುರಾಣ ಯುಗದೊಳಗ ಏನಾಗೈತ್ರಿಪ್ಪ ಬ್ರಹ್ಮ ಮತ್ತು ವಿಷ್ಣುನಲ್ಲಿ ಅಹಂಕಾರ ಬಂದಿತ್ತು ಅಹಂಕಾರ ಬಂದಿತ್ತಲ್ರಿಪ್ಪ ನಾನೇ ಶ್ರೇಷ್ಠ ನಾನೇ ದೊಡ್ಡವ ಹಾ ಹಾ ದಯವಿಟ್ಟು ಯಾರು ಗದ್ದಲ ಮಾಡ್ಬೇಡ್ರಿ ಮಾತಾಡ್ಬೇಡ್ರಿ ಹೌದು ಬ್ರಹ್ಮ ಏನಂತಿದ್ದ ಈ ಜೀವರಾಶಿಗಳನ್ನ ಹುಟ್ಟಿಸಿದವ ನಾನೇ ಈ ಎಲ್ಲಾ ಜೀವರಾಶಿನತ್ಲೆ ಇದನ್ನ ಹುಟ್ಟಿಸಿದಾವೆಲ್ಲ ನಾನೇ ದೊಡ್ಡವ ನಾನೇ ಶ್ರೇಷ್ಠ ಅಂತ ಬ್ರಹ್ಮನಲ್ಲಿ ಅಹಂಕಾರ ಬಂದಿತ್ತು ಏ ಬಂದಿತ್ತಲ್ರಿಪ್ಪ ಅವಾಗ ವಿಷ್ಣು ದೇವರಂದ ಹಾ ಹಾ
ಹುಟ್ಟಿಸೋದು ದೊಡ್ಡ ಮಾತಲ್ಲೋ, ಮನ್ಯಾಗ ಮಕ್ಕಳು ಆಡಿದ್ ದೊಡ್ಡ ಮಾತಲ್ಲ, ಕರೆ ಅವತ್ರನ್ನೆಲ್ಲ ಜೋಪಾನ ಮಾಡೋದು ಬಾಳ ದೊಡ್ಡ ಮಾತದ. ಮನ್ಯಾಗ ಮಕ್ಳ ಹಾಡಿ ದೊಡ್ಡ ಮಾತಲ್ಲ ಅದ್ರನ್ನೆಲ್ಲ ಜೋಪಾನ ಮಾಡೋದು ದೊಡ್ಡ ಮಾತದ. ನೀ ಹುಟ್ಸಿರ್ಬೇಕರೆ ಇವಕ್ಕೆಲ್ಲ ಅನ್ನ ನೀರು ಹಾಕಿ ಸಲುತ್ತೀನಿ, ನಾ ದೊಡ್ಡವ ಅಂತ ವಿಷ್ಣು ಅಂದ. ಹಾ 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 ನಾ ಶ್ರೇಷ್ಠ ನೀ ಶ್ರೇಷ್ಠ ಅಂತ ಹಿಂಗ ವಾದ ಮಾಡ್ಕೋತ ಎಲ್ಲಿಗೆ ಬತ್ತರಿಪ್ಪ ಅದು? ಪರಮೇಶ್ವರನ ಬಲ್ಲಿ ಬಂದ್ರು. ಹೌದು ನಾ ಶ್ರೇಷ್ಠ ತವನಾಕತ್ತ, ನಾ ಶ್ರೇಷ್ಠ ತವನಾಕತ್ತ. ಹೌದು ಇದ್ರೊಳಗೆ ಯಾರು ಶ್ರೇಷ್ಠ ನೋಡಾಕ್ ಬರ್ತದ? ಒಬ್ಬ ನನ್ನ ಪಾದ ಎಲ್ಲಿದಾವ ಹೋಗಿ ನೋಡಿ ಬರ್ರಿ, ಒಬ್ಬ ಹಾ ನನ್ನ ಲಾಸ್ಟ್ ತಲಿ ಎಲ್ಲಿದ ಹೋಗಿ ನೋಡಿ ಬರ್ರಿ ಅಂತಂದ. ಹೌದಲ್ರಿಪ್ಪ ಹೌದು. ಬ್ರಹ್ಮದೇವರ ಹಾ, ಈ ಶಿರದ ಮೇಲಿದ್ದಿರ್ತಕ್ಕಂತ ಒಂದು ತಲೆಯನ್ನು ನೋಡಾಕ ಹೊಂಟ. ಹಾ ಹಾ ವಿಷ್ಣು ದೇವರ ಪಾತಾಳ ಲೋಕಕ್ಕ ಈ ಪರಮೇಶ್ವರನ ಪಾದ ನೋಡಾಕ ಹೊಂಟ. ಏ ಹೊಂಟಲ್ರಿಪ್ಪ. ಬ್ರಹ್ಮದೇವರು ವಾದ 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 ಸಾಕಾಯ್ತು. ಏ ಸಾಕಾತಲ್ರಿಪ್ಪ. ಎಷ್ಟೋ ದಿವಸ ವಾದ ಕಡೆಗೆ ಹೊಂಕಲಕ್ ಬಂದ್ ನೆತ್ತು ಬಿಟ್ಟಿಲ್ಲಿ. ಹಾ ಸಾಕಾಯ್ತು ಅವಾಗ. ಮಾತಾಡ್ಬೇಡ್ರಿನಾ? ಹೌದು ಹೊಂಕಲಕ್ ಹೋಗಿ ನಿಂತು ಬಿಟ್ಟ. ಇದು ಇನ್ನ ಎಲ್ಲೆಲ್ಲಿ ಐತೋ ಏನೋ ನನಗೇನು ಆಗುದಿಲ್ಲ. ಆಗುದಿಲ್ಲಲ್ರಿಪ್ಪ. ಸುಳ್ಳು ಹೇಳಬೇಕ ತಿಳ್ಕೊಂಡು ಅಲ್ಲಿ ಒಂದ ಕಾಮದೇವನ ಆಕಳಿತ್ತು. ಹಾ ಹಾ ನೀ ನನ್ನ ಮಾತು ಕೇಳಬೇಕು, ನಿನಗ ನಾ ಹುಟ್ಸೀನಿ. ಹಾ ಹಾ ಅನಾನ ಆಕಳಂತೂ ನೀ ಹುಟ್ಟಿಸದಂತ ಪರಮಾತ್ಮ ಅದೇಪ್ಪ, ನೀ ಹೇಳ್ದಂಗೆ ಕೇಳ್ತೀನಂತ ಅದು ಕಾಮದೇವನ ಆಕಳ. ಹೌದು ಏನಿಲ್ಲ, ಪರಮಾತ್ಮ ಹೋಗಿ ನನ್ನ ತಲೆ ನೋಡಿ ಬಂದೇನತ್ತಾನ. ಹಾ ಹಾ ನೋಡಿ ಬಂದೇನತ್ತ ನಾ ತಿನಿ. ಇದಕ್ಕೆ ಸಾಕ್ಷಿ ಏನು ಅಂತಂದಾಗ ಕಾಮದೇವನ ಆಕಳಿಗೆ ಕೇಳತ್ತೀನಿ ನಾನು. ಹಾ ಹಾ ನಿನಗ ಅವ್ ಕೇಳ್ತಾನ, ಅವಾಗ ಹೋಗಿ ನೋಡಿ ಬಂದಾನ ಅಂತೇಳಿ ಗೋನ ಎಳಿಗಾಡ್ಸು. ಹಾ ಹಾ ಇದು ಸತ್ಯ ಆಗ್ತದ, ಅವ ಒಪ್ಕೋತಾನು ಅಂತಂದ. ಹೌದು ಕಾಮದೇವನ ಆಕಳ ತಗೊಂಡು ಹೊಂಕಲ್ದಿಂದ ಇತ್ತ ತೆಳಗ ಬಂದಲ್ರಿಪ್ಪ. ಬರಾಕತ್. ಹಾ ಹಾ ಅವಾಗ ವಿಷ್ಣು ದೇವ್ರ ತೆಳಗ ವಾದ 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 ಮಣಕಾಲ ಬುತ್ತಕ ವಾದ. ಅದ್ರ ತೆಳಗ ಹೋಗುದು ಅವಂಗೂ ಆಗ್ಲಿಲ್ಲ. ಅವು ಆಗ್ಲಿಲ್ರಿಪ್ಪ. ಅವ ಎದ್ದು ಮ್ಯಾಲ ಬಂದ. ಹಾ ಮ್ಯಾಗಿಂದ ಬ್ರಹ್ಮ ಬಂದ, ತೆಳಗಿಂದ ವಿಷ್ಣು ದೇವ್ರು ಬಂದ. ಪರಮಾತ್ಮನ ಬಂದ ನಿತ್ರು. ಹೌದು ಅವಾಗ ವಿಷ್ಣು ಕೇಳ್ದ, ಏನಪ್ಪಾ ಪಾದ ನೋಡ್ಕೊಂಡು ಬಂದೇನ ಪಾತಾಳ ಲೋಕದಾಗ ಅಂದಾಗ, ಹಾ ಹಾ ಯಪ್ಪಾ ನಿನ್ನ ಪಾದ ದರ್ಶನ ನನಗ ಆಗ್ಲಿಲ್ಲ, ಮೊಣಕಾಲ ಬರೋಬರಿ ಹಾದ್ನಿ, ಅದ್ರ ಮುಂದೆ ನನಗ ಆಗ್ಲಿಲ್ಲ, ಹಾ ನಾ ಹಂಗೆ ಹೊಳ್ಳಿ ಬಂದಿನಿ ಅಂತಂದ. ಹೌದು ಆಯ್ತಪ್ಪ ಸರ್ದ್ ನಿಂದ್ರು ಅಂದ. ಹಾ ಹಾ ಅವ್ ಇದ್ದದ್ದು ಖರೆ ಮಾತಾಡಿದ. ಏ ಕರೆ ಮಾತಾಡಿದಲ್ರಿಪ್ಪ. ಹೆಂಗ ಮಹೇಶ? ಬ್ರಹ್ಮದೇವ್ರಿಗೆ ಕೇಳ್ದ, ಹಾ ನೀ ಏನಪ್ಪಾ ಹೋಗಿ ಬಂದೇನೋ ಅಂದ. ಹಾ ಏ ಪರಮಾತ್ಮ ಹೋಗಿಡಿನ ಹಾ ಹಾ ತಲೆಯನ್ನ ನಾ ನೋಡ್ಕೊಂಡು ಬಂದಿನಿ ಅಂದ. ಹೌದು ಇದಕ್ಕೇನು ಸಾಕ್ಷಿ ಅಂತಂದಾಗ, ನಾ ಸುಳ್ಳು ಹೇಳ್ರ ಕಾಮದೇನ ಆಕಳಕ್ ಕೇಳ ಅಂದ. ಹೌದು ಕಾಮದೇನ ಆಕಳು ವಿಚಾರ ಮಾಡ್ತು. ಹಾ ಹಾ ಇವ ಬ್ರಹ್ಮದೇವರು ಹೋಗಿ ಬಂದದ್ದು ಕರೆ ಏನು ಅಂತಂದಾಗ ಮುಂದೆ ಗೋನ್ ಹಾಕಿ ಹ್ಞೂ ಅತ್ತ ಕರೆ ಅತ್ತು. ಹಾ ಕರೆ ಹಿಂದ ಬಾಲಲ್ಲೇ ಸುಳ್ಳು ಹೇಳ್ತಾನ ಅಂತೇಳಿ ಬಾಲ ಬಡಿತು. ಹೌದು ಇಲ್ಲೇ ಅವಾಗ ಪರಮಾತ್ಮ ಹೇಳ್ದ, ಮುಖದಿಂದ ನೀ ಯಾವಾಗ ಕರೆ ಮಾತಾಡಿದಿ, ಬಾಲದಿಂದ ಯಾವಾಗ ಸತ್ಯ ಹೇಳಿದೆ ಅಂದ್ರೆ ನಿನ್ನ ಬಾಲ ಪೂಜೆ ಆಗಲಿ ಭೂಲೋಕದಾಗ, ಹಾ ನಿನ್ನ ಮುಖ ಪೂಜೆ ಆಗಬಾರ್ದತ್ತ ಪರಮಾತ್ಮ ಶಾಪ ಕೊಟ್ಟ. ಓಹೋ ಇದು ಈ ಭೂಮಿ ತಲೆ ಮೇಲೆ ಸತ್ಯ ನುಡಿಯೋದ್ರಿಂದ ಏನಾಗ್ಯದ ಮತ್ತು ಸುಳ್ಳು ಮಾತಾಡೋದ್ರಿಂದ ಏನಾಗ್ಯದ ಅನ್ನುವಂಥದ್ದು ತಮಗೆ ಮನವರಿಕೆ ಮಾಡಬೇಕಾಗಿತ್ತು. ಹಾ ಹಾ ಮುಖದಿಂದ ಸುಳ್ಳು ಹೇಳಿದಕ್ಕಾಗಿ ಆ ಅಕ್ಕಳ ಮುಖ ಪೂಜೆ ಆಗ್ಲಿಲ್ಲ. ಹಾ ಹಾ ಸತ್ಯ ಮಾತಾಡಿದ್ದಕ್ಕಾಗಿ ಅಕ್ಕಳ ಬಾಲ ಪೂಜೆ ಆಗ್ತದ. ಹೌದಲ್ರಿಪ್ಪ. ಜನ ಜಗತ್ತಿನ ಜನ ಅನೇಕ ಜನ ಪುರಾಣ ಪ್ರವಚನ ಭಜನ ಕೀರ್ತನದೊಳಗೆ ಹೇಳ್ತಾರ, ಏನ್ ಹೇಳ್ತಾರೆ? ಆಕಳ ಹೊಟ್ಟೆ ಒಳಗ ಅಚ್ಚೇರ ಬಂಗಾರ ಮುಕ್ಕೋಟಿ ದೇವತೆಗಳು ವಾಸ ಮಾಡ್ಯಾರ ಹಾ ಹಾ ಅಂತ ಹೇಳ್ತಾರಲ್ಲ. ಹೇಳ್ತಾರಲ್ಲ. ಅಂತ ಒಂದು ಗೋಮಾತೆ ಪೂಜೆ ಒಂದು ಬಾಲಕ ಆಗ್ತದ ಅಂತಂದ್ರ ಬಾಲ ಸತ್ಯ ನುಡ್ದೈತೆ ಅನ್ನೋ ಸಂಬಂಧ ಬಾಲಕ ಪೂಜೆ ಆಗ್ತದ. ಹೌದ್ ಸುಳ್ಳು ಮಾತಾಡಿದಂತ ಮುಖ ಪೂಜೆ ಆಗುದಿಲ್ಲ ಅಂತ ನನ್ನ ವಾದದ. ಹಾ ಹಾ ಈ ಮಾತು ಮುರಿದ ಮುಂದಿನ ಪಾಳ್ಯಕ್ಕೆ ನೀವು ಏನು ಮಾತಾಡ್ತೀರಿ ಮಾತಾಡ್ತಾರ್ರಿ. ಮಾತಾಡ್ರಿ, ನಂದೇನು ತಕರಾರಿಲ್ಲ. ಹೌದು ಜಯ ಜಯ ಹೇ ಭಾರತ ಮಾತಾ, ನಮ್ಮ ಪುಣ್ಯ ಭೂಮಿ ಭಾರತ, ಜಯ ಜಯ ಹೇ ಭಾರತ ಮಾತಾ, ನಮ್ಮ ಪುಣ್ಯ ಭೂಮಿ ಭಾರತ. ಗೌಳ ಮಾಲ್ಯರೆಲ್ಲ ಬಂದ ಕೋಡರೆ, ಗೌಳ ಮಾಲ್ಯರೆಲ್ಲ ಬಂದ ಕೋಡರೆ, ರಾಮ ಬಾಲನಲ್ಲಿ ಆತ. ಜಯ 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 ಭಾರತ ಮಾತಾ, ನಮ್ಮ ಪುಣ್ಯ ಭೂಮಿ ಭಾರತ. ಜಯ ಜಯ ಭಾರತ ಮಾತಾ, ನಮ್ಮ ಪುಣ್ಯ ಭೂಮಿ ಭಾರತ. ದೇಶಕ್ಕೆ ಸ್ವತಂತ್ರ ಅಂತ
ಹಾಡ ಈ ಗಣರಾಜ್ಯೋತ್ಸವ ಗೊರತ ಮನಿಗೊಬ್ಬರಾಯಣ್ಣ ಹುಟ್ಟಿ ಬರುತ್ತಾನೆಂದು ಹಣಿಗೊಬ್ಬರಾಯಣ್ಣ ಹುಟ್ಟಿ ಬರುತ್ತಾನಂದು ಮಾತಾ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಮಾಲ್ಯರೆಲ್ಲ ಬಂದ ಕೋಡರು ಮಾಲ್ಯರೆಲ್ಲ ಬಂದ ಕೋಡರು ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಸುಂದರ ನಾಡಿನ ಸಿಂಧೂರ ತಿಲಕ ಚೆನ್ನಮ್ಮ ಭರಣಿ ಅತ್ತ. ಕುದುರೆಯೇರಿ ತಾಯಿ ಖಡ್ಗ ಹಿಡಿದರ ಆಂಗ್ಲರು ಸೇರತ್ತ. ಬ್ರಿಟಿಷರು ಸೇರರ ಹೋದ ತಾಯಣ್ಣ ಸತ್ತಂತ ಸುಳ್ಳ ಹೇಳರು ಅಯ್ಯಣ್ಣ ಸತ್ತ ಸುಳ್ಳ ಹೇಳರು ಚೆನ್ನಮ್ಮನ ಪ್ರಾಣಾಗ ಹೋತ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಮಾನ್ಯರೆಲ್ಲ ಬಂದ ಕೋಡರು ಮಾನ್ಯರೆಲ್ಲ ಬಂದ ಕೋಡರು ನಮ್ಮ ಬಂದಲಾನುತ್ತ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಮುಂದೆ ಮುಂದೆ ದಿನ ಹುಟ್ಟಿ ಬಂದನು ಕೆಲವರು ಗಾಂಧಿಯ ಆತ. ತಾಯಿ ಪುತ್ರನ ಬಳಿ ಜನ್ಮ ಕೊಟ್ಟವ ಪೂರ ಬಂದರ ಗುಜರಾತ. ಪೂರ ಬಂದರ ಗುಜರಾತ. ಶಾಂತಿಯಿಂದ ಅವ್ಗ ಸ್ವತಂತ್ರ ಕೊಟ್ಟಾರ ಸ್ವತಂತ್ರ ಕೊಟ್ಟಾರ ಯಾರು ಜಾತ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಮಾನ್ಯರೆಲ್ಲ ಬಂದ ಕೋಡರು ಮಾನ್ಯರೆಲ್ಲ ಬಂದ ಕೋಡರು ನಿಮ್ಮ ಬಂದಲಾನುತ್ತ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಗಂಡವಾರ ಊರಾಗ ಲಗಮಗ ತಾಯಿಗೆ ಬತ್ತಿಲೆ ಬೇಡ್ಕೊರಂತ. ಹತ್ತಿಲೆ ನುಡಿಯೋ ಬೇಡಿದ ಕೊರತಾಯಿಗೆ ಇಲ್ಲ ಮಾತ.
ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ 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 ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಶಕ್ತಿಗೆ ಭಕ್ತಿಗೆ ಬೇಡ್ಕೊಳ್ತಾ ನಾಲಿಗೆ ಎಲ್ಲಾನು ಮಾತಾ ಹಾಡಾಡಿ ಹಿಂಗ ನಾಡ ತಿರುಗನು ಹಾಡಾಡಿ ಹಿಂಗ ನಾಡ ತಿರುಗನು ಹರೂರ ಸತ್ತನ ಕವಿತಾ ಜಯ 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 ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಲಾಭದ ಕೋದರೆ ಲಾಭದ ಕೋದರೆ ಜಯ 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 ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ